ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇನ್ನು ನಾವು ಮನೆ ದೇವ್ರಿಗೆ ಹೋಗಿ ಪಾರ್ಟ್ 2 ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪಾರ್ಟ್ 1 ವೀಡಿಯೋನ ನಿನ್ನೆನೇ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಪಾರ್ಟ್ 2 ವೀಡಿಯೋನ ಇವತ್ತು ಹಾಕ್ತಾಯಿದ್ದೀನಿ. ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ನಿನ್ನೆನೇ ಹೇಳಿದೆ, ತುಂಬಾ ಲೆಂತಿ ಆಗೋಯಿತು ವೀಡಿಯೋ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನಿನ್ನೆ ವೀಡಿಯೋನ ಲೆಂತಿ ಆಯಿತು. ಸೊ ಅದನ್ನು ಸ್ವಲ್ಪ ಹಂಗೂ ಕಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬೇಡ, ಅದು ಒಂದು ಪೂರ್ತಿ ಸಪ್ರೇಟಾಗೇ ಇರಲಿ, ಮತ್ತು ನಮ್ಮನೆ ದೇವರಿಗೆ ಹೋಗಿದ್ದೆ ಸಪ್ರೇಟಾಗೇ ಇರಲಿ, ಪಾರ್ಟ್ 1 ಪಾರ್ಟ್ 2 ಅಂತ ಹೇಳ್ಬಿಟ್ಟು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಅಂದ್ಕೊಂಡೆ. ಸೊ ಪಾರ್ಟ್ ವೀಡಿಯೋ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಸೊ ಇದು ಬಂದು ಪಾರ್ಟ್ 2 ವೀಡಿಯೋ ಆಗಿರುತ್ತೆ. ಸೊ ನಾವು ನಿನ್ನೆ ವೀಡಿಯೋದಲ್ಲಿ ನಾವು ಮನೆ ದೇವ್ರದ್ದು, ಅಮ್ಮನ ಮನೆ ದೇವ್ರ ದರ್ಶನನ ಮುಗಿಸ್ಕೊಂಡು ಅಲ್ಲಿಂದ ನಾವು ಪಾಂಡವಪುರಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಇದು ಬಂದು ಪಾಂಡವಪುರ ಬಸ್ ಸ್ಟಾಪ್ ಆಗಿರುತ್ತೆ. ಅಲ್ಲಿಂದ ಗೌರ್ಮೆಂಟ್ ಬಸ್ಗಳು ಮೈಸೂರಿಗೆ ತುಂಬಾ ಬಸ್ಗಳಿರುತ್ತೆ. ಸೊ ಮೈಸೂರಿಗೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಮೈಸೂರಿಗೆ ಹೊರಟ್ವಿ. ಮೈಸೂರಲ್ಲಿ ಸಿಟಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಮತ್ತೆ ಇನ್ನೊಂದು ಬಸ್ನ ಕ್ಯಾಚ್ ಮಾಡಬೇಕು. ಮೈಸೂರಿಂದ ಡೈರೆಕ್ಟಾಗಿ ಮೂಗೂರಿಗೆ ಬಸ್ಗಳಿರುತ್ತೆ. ಸೊ ಟಿ ನರಸೀಪುರ ಕೊಳ್ಳೇಗಾಲ ಬಸ್ಸಸ್ಗಳಿರುತ್ತೆ. ಸೊ ಆ ಬಸ್ಸಲ್ಲಿ ನಾವು ಮೂಗೂರಿಗೆ ಹೋಗ್ಬೋದು. ಮೂಗೂರು ಆದಮೇಲೆ ಕೊಳ್ಳೇಗಾಲ ಬರುತ್ತೆ. ಸೊ ನಾವು ಮೂಗೂರು ಸ್ಟಾಪಲ್ಲೇ ಇಳ್ಕೋಬೇಕಾಗತ್ತೆ. ಇನ್ನು ನಾನು ಆಗಲೇ ಹೇಳ್ದಂಗೆ ಮೈಸೂರು ಸಿಟಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ಮೂಗೂರು ಬಸ್ನ ಹತ್ಕೊಂಡು ನಾವು ಡೈರೆಕ್ಟಾಗಿ ಮೂಗೂರಿಗೆ ಹೊರಟಿದ್ದಾಯಿತು. ಇನ್ನು ಮೂಗೂರಿಗೆ ಹೋಗಬೇಕಾದ್ರೆ ಅಂತ ಅಲ್ಲ, ನಾನು ಹೇಳೋದು ಆಲ್ಮೋಸ್ಟು ಮೈಸೂರು ವಾತಾವರಣವೇ ಒಂಥರ ಚೆಂದ ಅಂತ ಹೇಳ್ಬೋದು. ಏನಕ್ಕಂದರೆ ಸುತ್ತಮುತ್ತಲು ಎಷ್ಟು ಗ್ರೀನರಿ ಅಂತ ಹೇಳಿದ್ರೆ, ಈ ಬೆಂಗಳೂರಲ್ಲಿ ನಿಜವಾಗ್ಲೂ ಎಲ್ಲಿ ಹುಡುಕಿದ್ರೂ ಒಂದು ಮರ ಗಿಡ ಸಿಗೋದು ಕಷ್ಟವೇ, ಅಷ್ಟು ಚೆನ್ನಾಗಿದೆ ಮೈಸೂರು. ನಿಜವಾಗ್ಲೂ ವಾತಾವರಣವೇ ಸೂಪರ್ ಆಸಮ್ ಅಂತಲೇ ಹೇಳ್ಬೋದು, ಅಷ್ಟು ವಾತಾವರಣ ಚೆನ್ನಾಗಿದೆ. ಸೊ ನಾವು ಮೈಸೂರು ಮಂಡ್ಯ ಸೈಡಲ್ಲೇ ಹುಟ್ಟಿ ಬೆಳೆದಿದ್ದಾದರೂ ಕೂಡ ನಿಜವಾಗ್ಲೂ ಮೈಸೂರು ಸಿಟಿ ನಿಜವಾಗ್ಲೂ ಅದು ಒಂಥರ ಹೇಳೋದಕ್ಕೆ ಅಸಾಧ್ಯ ಅಂತ ಹೇಳ್ಬೋದು. ಅಷ್ಟು ಗ್ರೀನರಿ, ಒಂಥರ ಎಲ್ಲಿ ನೋಡಿದ್ರೂ ಒಂಥರ, ಎಲ್ಲಿ ನೋಡಿದ್ರೂ ಬರೀ ಗಿಡ ಮರಗಳೇ ಜಾಸ್ತಿ, ಇಲ್ಲಿ ಎಲ್ಲಿ ನೋಡಿದ್ರೂ ಬರೀ ಬಿಲ್ಡಿಂಗ್ಗಳೇ ಜಾಸ್ತಿ. ಸೊ ಆ ಥರ ಒಂಥರ ವಾತಾವರಣನೇ ಆಸಮ್ ಅಂತ ಹೇಳ್ಬೋದು. ಇನ್ನು ಅಲ್ಲಿಂದ ಡೈರೆಕ್ಟಾಗಿ ಮೂಗೂರಿಗೆ ಬಂದು ಇಳ್ಕೊಂಡ್ವಿ. ಮೂಗೂರಿಗೆ ಬಂದು ಮೇನ್ ರೋಡ್ ಸರ್ಕಲಲ್ಲೇ ಸ್ಟಾಪ್ ಮಾಡ್ತಾರೆ. ಅಲ್ಲಿಂದ ಅಪೋಸಿಟ್ ರೋಡನ್ನ ಕ್ರಾಸ್ ಮಾಡಿಬಿಟ್ಟು ನಾವು ಮೂಗೂರಿಗೆ ಹೋಗೋದಕ್ಕೆ ಒಂದು ರೋಡ್ ಬರುತ್ತೆ ಒಳಗಡೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಸೊ ಒಂದು 5 ಮಿನಿಟ್ಸ್, ಒಂದು ಅರ್ಧ ಕಿಲೋಮೀಟರ್ ಹತ್ತತ್ರ ಆಗುತ್ತೆ. ಸೊ 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ. ಸೊ ಅಲ್ಲಿಗೆ ಒಳಗಡೆ ಹೋಗಬೇಕು. ಇನ್ನು ಒಳಗಡೆ ಬಂದಿದ ತಕ್ಷಣವೇ ಇದೇ ಮೂಗೂರು. ಈ ಊರಲ್ಲಂತೂ ನಿಜವಾಗ್ಲೂ ಮನೆಗೊಂದೊಂದು ದೇವರು, ಹೆಜ್ಜೆಗೊಂದೊಂದು ದೇವಸ್ಥಾನಗಳೇ ಜಾಸ್ತಿ ಇದೆ. ಸೊ ನಿಜವಾಗ್ಲೂ ನೋಡೋದಕ್ಕೆ ಒಂದು ಖುಷಿ ಅಂತ ಹೇಳ್ಬೋದು. ಒಂಥರ ಇದು ಊರಲ್ಲ, ಇಡೀ ಊರೇ ದೇವಸ್ಥಾನ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಸೊ ಇನ್ನು ನಾವು ವರ್ಷಕ್ಕೆ ಒಂದೇ ಸಲ ಬರೋದು, ಯಾವ ಹರಕೆ ಏನೂ ಇರೋದಿಲ್ಲ. ಬಟ್ ಆದರೂ ಕೂಡ ನಾವು ವರ್ಷವೂ ಹೆಣ್ಣು ದೇವ್ರಿಗೆ ಅಂತ ಹೋದಾಗ ಮಡಿಲಕ್ಕಿ ಕೊಟ್ಟೇ ಕೊಡ್ತೀನಿ. ಸೊ ಅಮ್ಮನ ಮನೆ ದೇವ್ರಿಗೂ ಅಷ್ಟೇನೆ, ನಾನು ಮಡಿಲಕ್ಕಿ ಕೊಟ್ಟೇ ಕೊಡ್ತೀನಿ. ಅದು ಮಡಿಲಕ್ಕಿ ಖರ್ಚೆಲ್ಲ ಅಮ್ಮನೇ ನೋಡ್ಕೋತಾರೆ ಅಮ್ಮನ ಮನೆ ದೇವ್ರಿಗೆ. ಬಟ್ ನಾನು ಹೇಳ್ತೀನಿ ನಾನೇ ತೊಗೊಡ್ತೀನಿ ಅಂತ. ಇಲ್ಲ, ನೀನು ನಿಮ್ಮನೆ ದೇವ್ರನ್ನ ಮಾಡು ಸಾಕು, ನಾನು ನಮ್ಮನೆ ದೇವ್ರನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ನಾನಿರೋ ತನಕ ನಾನು ಮಾಡ್ತೀನಿ. ಇದು ಹೋಗ್ತಾ ಹೋಗ್ತಾ ಮಕ್ಕಳಿಗೆ ಸ್ವಲ್ಪ, ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಭಕ್ತಿ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ಆ ಲೆಕ್ಕಾಚಾರದಲ್ಲಿ ನಮ್ಮಮ್ಮ ಒಂದು ಮಾತು ಹೇಳಿದ್ರು, ನನ್ನ ಮಗ ಏನಾದರೂ ಮಾಡದೆ ನಿಲ್ಲಿಸ್ಬಿಟ್ರೆ ನೀನು ಮಾಡು ಬೇಕಾದರೆ ಅವಾಗ ಮನೆ ದೇವ್ರನ್ನ ಅಂತ ಹೇಳಿದ್ರು. ಇಲ್ಲ, ಅವ್ನು ಮಾಡಿಲ್ಲ ಅಂದರೂ ತಲೆ ಮೇಲೆ ಒಂದು ಹೊಡೆದು ಕರ್ಕೊಂಬರೋದು ನನಗೆ ಗೊತ್ತು, ನಾನು ಕರ್ಕೊಂಬರ್ತೀನಿ ಅಂತಲೂ ಹಂಗೂ ಹೇಳಿದೆ ನಮ್ಮಮ್ಮನಿಗೆ. ಸೊ ಆ ಥರ ಇನ್ನು ಅದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ವರ್ಷ ಹೋದಾಗಲೂ ಅಷ್ಟೇ ಅಮ್ಮನ ಮನೆ ದೇವ್ರಿಗೆ ಹೋಗಿ ಲಾಸ್ಟ್ ಟೈಮು ಅವರು ವರ್ಷ ಹೋಗ್ತಾರೆ. ಬಟ್ ಜೊತೆಯಲ್ಲಿ ಒಟ್ಟಿಗೆ ವರ್ಷ 2 ಮನೆ ದೇವ್ರನ್ನೂ ಮುಗಿಸ್ಕೊಂಬರೋದು. ಲಾಸ್ಟ್ ಇಯರು ಅಮ್ಮ ಬೇಗ ಹೋಗಿ ಬಂದುಬಿಟ್ಟಿದ್ರು. ಆಮೇಲೆ ನಾನು, ನಮ್ಮ ಯಜಮಾನ್ರು, ನನ್ನ ತಮ್ಮ 3 ಜನನೂ ನಮ್ಮ ಮನೆ ದೇವ್ರಿಗೆ ಹೋಗಿ ಬಂದ್ವಿ. ಅಮ್ಮನ ಮನೆ ದೇವ್ರಿಗೆ ಅಮ್ಮವ್ರು ಹೋದಾಗ ನಾವು ಹೋಗೋದಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ
ಈ ವರ್ಷನಾದರೂ ಹೋಗೋಣ ಎಲ್ಲ ಜೊತೆಗೆ ಒಟ್ಟಿಗೆ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದಾಯಿತು. ಇನ್ನು ಈ ದೇವಸ್ಥಾನದಲ್ಲಿ ಸಂಜೆ 4:15 ಓಪನ್ ಅಂತ ಹೇಳಿದ್ರು. ನಮ್ಮದು ಸ್ವಲ್ಪ ಲೇಟ್ ಆಗೋಯಿತು, ಒಂದು ಟ್ರೈನ್ ಲೇಟ್ ಆಯಿತು, ಇನ್ನೊಂದು ಟಿಫನ್ ತಿನ್ಕೊಂಡು ಕೂತ್ಕೊಂಡ್ಬಿಟ್ವಿ ಅವ್ರ ಮನೇಲಿ ಮಾತಾಡಿಕೊಂಡು, ಅದೊಂದು ಅಷ್ಟೊತ್ತು ಟೈಮ್ ಆಗೋಯಿತು. ಇದೇ ಲೇಟ್ ಆಗಿದ್ದು ನಮಗೆ. ಇಲ್ಲ ಅಂದಿದ್ರೆ 2 ಗಂಟೆ ಕ್ಲೋಸ್ ಆಗ್ತಿತ್ತು ದೇವಸ್ಥಾನ. ಅಷ್ಟೊತ್ತು ಒಳಗಡೆ ನಾವು ಮಧ್ಯಾಹ್ನ ಎಲ್ಲ ಮುಗಿಸ್ಬಿಟ್ಟು ಪೂಜೆನ ಒಟ್ಟಿಗೆ ಟಿಫನ್ ಥರ ತಿನ್ಕೋಬೋದಾಗಿತ್ತು. ಬಟ್ ಬಿಸಿಲಿರೋದ್ರಿಂದ ಎಲ್ಲಿ ಸ್ಮೆಲ್ ಬಂದುಬಿಡ್ತಿತ್ತೋ ಗೊತ್ತಿರಲಿಲ್ಲ. ಸೊ ಅದೊಂದು ಪ್ರಾಬ್ಲಮ್ ಇತ್ತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ವಿ, ಅಲ್ಲೇ ತಿನ್ಕೊಂಡು ಹಂಗೂ ಹಿಂಗೂ ಟ್ರೈನ್ದೇ ಸ್ವಲ್ಪ ಪ್ರಾಬ್ಲಮ್ ಆಗಿ 2 ಅವರ್ಸ್ ಲೇಟ್ ಆಗೋಯಿತು ಟ್ರೈನು. ಇಲ್ಲ ಅಂದಿದ್ರೆ ನಾವು ಹೆಂಗೋ ಟೈಮ್ ಪಿಕಪ್ ಮಾಡಿ ಎಲ್ಲ ಮುಗಿಸ್ಕೋಬೋದಿತ್ತು. ಬಟ್ ನಾವು ಬಂದಿದ್ದು ಇಲ್ಲಿಗೆ ಸುಮಾರು ಒಂದು 2:15 ಬಂದ್ವಿ. ಒಂದು 2 ಅವರ್ ಇಲ್ಲೂ ಕೂಡ ದೇವಸ್ಥಾನದಲ್ಲಿ ಕಾದಿದ್ದೇ ಆಯಿತು. ಮಡ್ಲಕ್ಕಿ ಎಲ್ಲ ರೆಡಿ ಮಾಡಿ, ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಕಾಯ್ಕೊಂಡು ಕೂತಿದ್ವಿ. ಇನ್ನು ದೇವ್ರ ದರ್ಶನ ಮಾಡೋಕ್ಕಾಗದೆ ಹೋಗ್ಬಿಡೋರಿಗೆ ಒಂದು ಡೋರ್ ಹತ್ರ ಒಂದು ಸೈಡಲ್ಲಿ ಎಷ್ಟು ಚೆನ್ನಾಗಿ ಹೋಲ್ ಮಾಡಿದ್ದಾರೆ ಅಂದರೆ ದೇವರು ಅಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಕನ ಕಿಂಡಿಲಿ ನೋಡ್ದಂಗೆ ಅನಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಅದೊಂದು ಹಂಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಇನ್ನು ಅಷ್ಟೊತ್ತಿಗೆ 4 ಗಂಟೆಗೆ ಅಂತ ಹೇಳಿದ್ರು, ನೋಡಿದ್ರೆ 4:15 ಓಪನ್ ಮಾಡಿದ್ರು. ಸೊ ನಾವು ಹೋಗಿ ಶುಕ್ರವಾರ ಆಗಿದ್ದರಿಂದ ಹೂವಿನ ಸೀರೆ ಅಂತ ಹೇಳ್ತಾರೆ. ಸೊ ಹೂವಿನ ಸೀರೆಯಲ್ಲೇ ಅಲಂಕಾರ ಮಾಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತಂದರೆ ನೋಡೋದಕ್ಕೆ 2 ಕಣ್ಣು ಸಾಕಾಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಶುಕ್ರವಾರ ಆಗಿದ್ದರಿಂದ ರಶ್ ಕೂಡ ಹಾಗೆ ಇತ್ತು ಅಂತ ಹೇಳ್ಬೋದು. ಇನ್ನು ಮಡ್ಲಕ್ಕಿ ಎಲ್ಲ ಕೊಟ್ಟೆ, ಅವರೆಲ್ಲ ಇದು ಮಾಡಿಬಿಟ್ಟು, ಇನ್ನೂ ಹೂವಿನ ಸೀರೆ ಥರ ಎಲ್ಲ ಪೂರ್ತಿ ಅಲಂಕಾರ ಮಾಡಿರೋದ್ರಿಂದ ಒಳಗಡೆ ಹೋಗೋದಕ್ಕಾಗಲ್ಲ. ಸೊ ಆಚೆನೇ ನಿಂತ್ಕೊಂಡು ಪೂಜೆ ಎಲ್ಲ ಮಾಡಿ ಮಡ್ಲಕ್ಕಿ ಎಲ್ಲ ಮುಗಿಸ್ಕೋತಾರೆ. ಇನ್ನು ಅಲ್ಲೆಲ್ಲ ಮುಗಿಸಿ ಆಮೇಲೆ ನಾವು ವಾಪಸ್ ಹೊರಗಡೆ ಬಂದಿದ್ದಾಯಿತು. ಮಂಗಳಾರತಿ ಎಲ್ಲ ತೊಗೊಂಡು ದರ್ಶನ ಮುಗಿಸ್ಕೊಂಡು, ನೀವು ದರ್ಶನ ಚೆನ್ನಾಗಿ ಮಾಡಿದ್ರಿ ಅಂತ ಅನ್ಕೋತೀನಿ. ನನ್ನ ಕೈಲಾದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ತೆಗಿಲೇಬೇಕು ಅಂತ ತೆಗೆದಿತ್ತು. ಅವ್ರೇನಾದರೂ ಅಂತಾರೇನೋ ಅಂತ ಭಯದಲ್ಲೇ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ನಾನು. ಸೊ ಅವರೇನು ಅನ್ನಲಿಲ್ಲ. ಸೊ ಮಡ್ಲಕ್ಕಿ ಕೊಡೋರಿಗೆ ಒಳಗಡೆ ಬಿಡ್ತಾರೆ, ಗೇಟಿಂದ ಒಳಗಡೆ ಬಿಡ್ತಾರೆ. ಒಳಗಡೆ ಹೋಗಿ ನನ್ನ ತಮ್ಮ ಹೊರಗಡೆಯಿಂದ ಆವಾಗಲೇ ಒಂದು ಕ್ಲಿಪ್ಪಿಂಗ್ಸ್ ತೆಗೆದಿದ್ದ. ಸೊ ನಾನು ಒಳಗಡೆ ಹೋದ್ಮೇಲೆ ನಾನೊಂದು ಕ್ಲಿಪ್ಪಿಂಗ್ಸ್ ಹಂಗೆ ಝೂಮ್ ಮಾಡೋ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇನ್ನು ನಾನು ಚೆನ್ನಾಗೆ ನಿಮಗೂ ದರ್ಶನ ಮಾಡಿಸಿದ್ದೀನಿ ಅಂತ ಅನ್ಕೋತೀನಿ. ಸೊ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ನಾವು ಯಾವಾಗಲೂ ಅಷ್ಟೇ ಫಸ್ಟು ಅಲ್ಲಿ ಮುಗಿಸ್ಕೊಂಡು ಸೆಕೆಂಡ್ ದೇವ್ರು ಬಂದು ಇಲ್ಲಿ ನಾವು ಮೂಗೂರು ಬರ್ಬೇಕಾದ್ರೆ ಎಂಟ್ರೆನ್ಸಲ್ಲೇ ಸಿಗುತ್ತೆ. ಇದು ಧಾರಕಾರ ಲಿಂಗ ಅಂತ ಹೇಳ್ಬಿಟ್ಟು. ಸೊ ಈ ದೇವಸ್ಥಾನಕ್ಕೂ ಕೂಡ ನಾವು ಪೂಜೆ ಕೊಡ್ತೀವಿ. ಶಿವಂದು ಲಿಂಗದ ರೂಪದಲ್ಲಿ ಇದೆ ಇಲ್ಲಿ ದೇವಸ್ಥಾನ, ಧಾರಕಾರ ಲಿಂಗ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲೂ ಕೂಡ ದೇವಸ್ಥಾನ ಕ್ಲೋಸ್ ಆಗಿತ್ತು. ಬಿಸಿಲು ಸ್ವಲ್ಪ ಕಮ್ಮಿನೇ ಇತ್ತು, ಬಟ್ ಸೆಕೆ ಮಾತ್ರ, ನೆಲ ಮಾತ್ರ ಕಾಲು ಹಾಕೋಕ್ಕಾಗ್ತಾ ಇರಲಿಲ್ಲ ನೆಲದಲ್ಲಿ. ನಿಜವಾಗ್ಲೂ ಅಷ್ಟು ಕಾಲೆಲ್ಲ ಸುಡ್ತಾಯಿತ್ತು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಗೋಪುರಗಳು ಮಾತ್ರ ಇಲ್ಲಿ ಒಂದು ದೇವಸ್ಥಾನಕ್ಕಿಂತ ಒಂದು ದೇವಸ್ಥಾನದ ಗೋಪುರಗಳು ನೋಡೋಕ್ಕೆ ಸಾಕಾಗಲ್ಲ 2 ಕಣ್ಣು ಅಂತ ಹೇಳ್ಬೋದು. ಈ ದೇವಸ್ಥಾನಕ್ಕೆ ಇವರೇ 500. ನಾವು ಏನು ಮಾಡೋದಕ್ಕಾಗಲ್ಲ, ಇಲ್ಲ ಹೊರಗಡೆನೇ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟೆ ಒಳಗಡೆ ಬಂದ್ವಿ. ಸೊ ಅಷ್ಟೊತ್ತಿಗೆ 500 ಬಂದು ಬಾಗಿಲು ತೆಗಿತಾಯಿದ್ರು. ಅಲ್ಲಿ ನಾವು ಒಳಗಡೆ ಎಂಟ್ರೆನ್ಸ್ ಆಗಬೇಕಾದ್ರೇ ಯಾರೋ ಒಬ್ಬರು ಹೇಳಿದ್ರು ಕ್ಲೋಸ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು, ಸರಿ ಪರವಾಗಿಲ್ಲ ಆಚೆ ಕಡೆ ಪೂಜೆ ಮಾಡ್ಕೊಂಬರೋಣ, ಏನೂ ಮಾಡೋಕ್ಕಾಗಲ್ಲ ಅಂತಲೇ ನಾವು ಒಳಗಡೆ ಬಂದ್ವಿ. ಅಷ್ಟೊತ್ತಿಗೆ ಅವರು ಬಂದು 500, ಪಾಪ ಅವ್ರಿಗೂ ಆಗಲ್ಲ, ಕಾಲೇನೋ ಫ್ರ್ಯಾಕ್ಚರ್ ಆಗಿದೆ. ಫ್ರ್ಯಾಕ್ಚರ್ ಆಗಿದೆ ಅಂದರೆ ಏನು ನೆನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ. ನಾನು ಮದುವೆ ಆಗಿ 11 ವರ್ಷ ಆಯಿತು, 11 ವರ್ಷದಿಂದ ನೋಡ್ತಾ ಇದ್ದೀವಿ. ಬಟ್ ಅವ್ರು ಅವಾಗಿಂದನೂ ಇದೇ ಥರನೇ ಇದ್ದಾರೆ. ಏನು ಪ್ರಾಬ್ಲಮ್ ಅಂತ ನನಗೂ ಗೊತ್ತಿಲ್ಲ. ಪಾಪ ಅವ್ರು ಬಂದು ತೆಗೆದ್ರು, ದೇವಸ್ಥಾನನ ಕರೆದ್ರು ಒಳಗಡೆ ಬನ್ನಿ ಅಂತ ಹೇಳ್ಬಿಟ್ಟು. ಆಮೇಲೆ ಒಳಗಡೆನೆ ಕೂತ್ಕೊಂಡು ಪೂಜೆ ಸಾಮಾನೆಲ್ಲ ಅದೇ ಸೇಮ್ ಇಲ್ಲೂ ಅಷ್ಟೇ, ಮಡ್ಲಕ್ಕಿ ಎಲ್ಲ ಏನೂ ಇಲ್ಲ, ಮಾಮೂಲಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡ್ವಿ. ನಾವೆಲ್ಲ ಇದು ನಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಒಂದಷ್ಟು ಪೂಜೆ ಸಾಮಾನುಗಳನ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಸೊ ನಾವು ನಮ್ಮ ಮನೆ ದೇವ್ರಿಗೆ ಹೋಗೋದು ಪ್ಲ್ಯಾನ್ ಇರಲಿಲ್ಲ, ಅಮ್ಮನ ಮನೆ ದೇವ್ರಿಗೆ ಮಾತ್ರ ಹೋಗೋಣ. ಇವಾಗ ನಮ್ಮ ಮನೆ ದೇವ್ರಿಗೂ ಹೋಗಬೇಕು ಅಂದರೆ ಸ್ವಲ್ಪ ಈಗ ಅಡ್ಮಿಷನ್ ಎಲ್ಲ ಮಾಡಿಬಿಟ್ಟು ಅಮೌಂಟೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬೇಡ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸಡನ್ಲಿ ಪ್ಲ್ಯಾನ್ ಆಗಿದ್ದು. ಸೊ ಹೂವು ಏನೂ ತೊಗೊಂಡಿರಲಿಲ್ಲ ನಾನು. ಆಮೇಲೆ ಅಲ್ಲೋದ್ಮೇಲೆ ಎಕ್ಸ್ಟ್ರಾ ಹಾರಗಳನ್ನೆಲ್ಲ ತೊಗೊಂಡಿದ್ದಾಯಿತು.
ಹೆಂಗೋ ಹಂಗೂ ಹಿಂಗೂ ಎಲ್ಲ ಅಡ್ಜಸ್ಟ್ ಮಾಡಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಆಮೇಲೆ ಮನೆಗೆ ಬಂದಿದ್ದೆ ನೈಟು. ಹಿಂದಿನ ದಿನವೇ ಡಿಸೈಡ್ ಆಗಿತ್ತು. ಸೊ ಹೂವು ಎಲ್ಲ ನಾವು ಸಂಜೆಲೇ ತೊಗೊಂಬಂದ್ಬಿಟ್ಟಿದ್ವಿ. ಇನ್ನು ಸೀರೆ ಎಲ್ಲ ಮಾಮೂಲಿ ಮನೇಲೇ ಸೀರೆ ಇತ್ತು ದೇವ್ರದ್ದು, ನಾನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ. ನಾನು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ. ಸೊ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಆ ಕಾರಣದಿಂದಾಗಿ ನಾನು ಒಂದು ಸ್ಯಾರಿ ಅಂತ ಹೇಳ್ಬಿಟ್ಟು ನಮ್ಮನೆ ದೇವ್ರಿಗೆ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ದೆ. ಸೊ ಆ ಸ್ಯಾರಿನ ತೊಗೊಂಡು ಅದು ಹೋಗೋಕ್ಕೆ ಅಂತ ಪ್ಲ್ಯಾನ್ ಮಾಡ್ತಾನೆ ಇದ್ದೆ, ಬಟ್ ಹೋಗೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ನಮ್ಮ ಯಜಮಾನರು ಹೆಂಗೂ ಹೋಗ್ತಾ ಇದ್ದೀವಿ ಬಿಡು ಹೋಗೋಣ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಮುಗಿಸೋಣ ಅಂತ ಹೇಳಿದ್ದಕ್ಕೆ ಸ್ಯಾರಿ ಒಂದು ಎತ್ಕೊಂಡೆ. ಇನ್ನು ಬೆಲ್ಲ ಅದೆಲ್ಲ ಮಾಮೂಲಿ ಒಂದೊಂದು ಎತ್ಕೊಂಡು, ಒಂದು ಮಿಸ್ ಆಯಿತು ಅಂದರೆ ಹೂವು ಒಂದೇ ನಮಗೆ ಎಕ್ಸ್ಟ್ರಾ ಸಾಕಾಗಲಿಲ್ಲ. ಆಮೇಲೆ ಅಲ್ಲೇ ಹಾರ ತೊಗೊಂಡಿದ್ದಾಯಿತು, ದೇವಸ್ಥಾನದಲ್ಲೇ ಹಾರ ತೊಗೊಂಡು ಅಲ್ಲೂ ಎಲ್ಲ ದಾರಕಾರಲಿಂಗದ್ದು ದರ್ಶನ ಮಾಡ್ಕೊಂಡು ಅಲ್ಲೂ ಎಲ್ಲ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಪಕ್ಕದ ರೋಡಲ್ಲೇ ರಕ್ಕಸಮ್ಮ ದೇವಸ್ಥಾನ ಅಂತ ಇದೆ. ಸೊ ಇದು ಕೂಡ ಈ ದೇವಸ್ಥಾನಕ್ಕೆ ಬರದೆ ನಾವು ಬ್ಯಾಂಗ್ಳೂರ್ಗೆ ವಾಪಸ್ ರಿಟರ್ನ್ ಆಗೋದಕ್ಕೆ ಆಗಲ್ವಂತೆ. ಸೊ ಇದು ಮೂಗೂರು ತಿಬ್ಬಾದೇವಿ ತ್ರಿಪುರ ಸುಂದರಿ ಅಂತಲೇ ಕರೀತಾರೆ ನಮ್ಮನೆ ದೇವ್ರನ್ನ. ಸೊ ಆ ನಮ್ಮನೆ ದೇವರಿಗೆ ಮೂಗೂರು ತಿಬ್ಬಾದೇವಿಗೆ ಬಂದು ದರ್ಶನ ಮಾಡಿಕೊಂಡು ನಾವು ರಿಟರ್ನ್ ಆಗ್ತೀವಿ ಅಂತ ಅಂದರೆ ರಕ್ಕಸಮ್ಮನ ದೇವಸ್ಥಾನದಲ್ಲಿ ದರ್ಶನ ಮಾಡೋ ತನಕ, ಅವರಿಬ್ಬರು ಅಕ್ಕ ತಂಗಿರಂತೆ, ದರ್ಶನ ಮಾಡೋ ತನಕ ಬಿಡಲ್ವಂತೆ. ಸೊ ನಾವು ಮರೆತು ಹೋದ್ರೂ ಯಾವುದಾದ್ರೂ ಒಂದು ರೂಪದಲ್ಲಿ ವಾಪಸ್ ಕರ್ಸ್ಕೊತಾರಂತೆ. ಇದು ಒಂದು ಹಿರಿಯರ ನಂಬಿಕೆ ಅಂತಲೇ ಹೇಳ್ಬೋದು. ಸೊ ಅಂಥ ಸಾಹಸಕ್ಕೆಲ್ಲ ನಾವು ಯಾವತ್ತೂ ಕೈ ಹಾಕಿಲ್ಲ, ಅಂಥ ಸಾಹಸ ನಾವು ಯಾವತ್ತೂ ಮಾಡೂ ಇಲ್ಲ. ಸೊ ಟೆಸ್ಟ್ ಮಾಡೋಣ ನೋಡೋಣ ತಡಿ ಅಂಥ ದೊಡ್ಡ ಸಾಹಸಗಳು ನಾವೇನು ಮಾಡಿಲ್ಲ. ಸೊ ಹಿರಿಯರು ಹೇಳ್ತಾರೆ, ಅದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇನೆ. ಇನ್ನು ಈ ದೇವಸ್ಥಾನಕ್ಕೆ ನಾನು ಮದುವೆ ಆಗಿ 11 ವರ್ಷ ಆಯಿತು. ನಾವು ಮದುವೆ ಆದ ಹೊಸ್ತ್ರಲ್ಲಿ ಮಡ್ಲಕ್ಕಿ ಅಂತ ಹೇಳ್ಬಿಟ್ಟು ತವ್ರ ಮನೇಲಿ ಕೊಟ್ಟಿದ್ದು, ಗಂಡನ ಮನೇಲಿ ಕೊಟ್ಟಿದ್ದೆಲ್ಲ ತೊಗೊಂಬಂದು ಮಡ್ಲಕ್ಕಿ ಅಂತ ದೇವ್ರಿಗೆ ಕೊಡ್ತೀವಿ. ಅವಾಗ ಕೊಟ್ಟಿದ್ದು ನೆನಪು ಇಲ್ಲಿಗೂ ಕೂಡ. ಬಟ್ ಅಲ್ಲಿಂದ ಇವತ್ತಿನವರೆಗೂ ಜಸ್ಟ್ ಪೂಜೆ ಮಾತ್ರ, ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾತ್ರ ಮಾಡಿಸ್ಕೊಂಡು ಬರ್ತೀವಿ. ಈ ಸಲ ನಾನು ಸ್ಯಾರಿ ಬಿಸ್ನೆಸ್ ಮಾಡಬೇಕಾದ್ರೆ ಹರಕೆ ಮಾಡ್ಕೊಂಬಂದಿದ್ದೆ. ಸೊ ಅದಕ್ಕೆ ಈ ಸಲ ನಾನು ಈ ದೇವ್ರಿಗೂ ಕೂಡ ಮಡ್ಲಕ್ಕಿ ಕೊಡಬೇಕು ಅಂತ ಹೇಳ್ಬಿಟ್ಟು 3 ಸೀರೆನ ತೊಗೊಂಡೋಗಿದ್ದೆ. ಒಂದು ಅಮ್ಮನ ಮನೆ ದೇವರಿಗೆ, ಲಕ್ಷ್ಮೀ ದೇವಿಗೆ, ಇನ್ನೊಂದು ಮೂಗೂರು ತಿಬ್ಬಾದೇವಿಗೆ, ಇನ್ನೊಂದು ರಕ್ಕಸಮ್ಮನಿಗೆ ಅಂತ ಹೇಳ್ಬಿಟ್ಟು 3 ಸ್ಯಾರಿನ ತೊಗೊಂಡೋಗಿದ್ದೆ. 3 ದೇವ್ರಿಗೂ ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಎಲ್ಲ ಹರಕೆನ ಮಾಡಿದ್ದೀನಿ, ಪೂರೈಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಸ್ಟ್ ಎಲ್ಲ ಮಾಡಿ ಮುಗಿಸ್ಕೊಂಡು ಆಮೇಲೆ ರಕ್ಕಸಮ್ಮನ ದೇವಸ್ಥಾನಕ್ಕೆ ಬಂದು ಇಲ್ಲೂ ಕೂಡ ಮಡ್ಲಕ್ಕಿ ಎಲ್ಲ ಸಪ್ರೇಟಾಗಿ ಇಟ್ಕೊಂಡು, ಮಾಮೂಲಿ ಪೂಜೆ ಸಾಮಾನು ಇಲ್ಲೂ ಕೂಡ ಸಪ್ರೇಟಾಗೆಲ್ಲ ಇಟ್ಕೊಂಡು, ಒಂದೊಂದು ದೇವಸ್ಥಾನಗಳಲ್ಲಿ ತಟ್ಟೆಗಳು ಕೊಡ್ತಾರೆ. ಒಂದೊಂದು ದೇವಸ್ಥಾನಗಳಲ್ಲಿ ಜನ ಇವತ್ತು ಶುಕ್ರವಾರ ಜಾಸ್ತಿ ಇದ್ದಿದ್ದರಿಂದ ನಮ್ಮ ಮೂಗೂರು ದೇವಸ್ಥಾನದಲ್ಲಿ, ನಮ್ಮ ತಿಬ್ಬಾದೇವಿ ದೇವಸ್ಥಾನದಲ್ಲಿ ಸ್ವಲ್ಪ ತಟ್ಟೆಗಳು ಕೊಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಬೀಗ ಬೇರೆ ಹಾಕಿದ್ರಿಂದ ನಾನು ನಮ್ಮ ತಟ್ಟೆಗಳಲ್ಲೇ ಎಲ್ಲ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಓಪನ್ ಆಗಿದ್ದ ತಕ್ಷಣ ಡೈರೆಕ್ಟಾಗಿ ಒಳಗಡೆ ಹೋಗಿದ್ದಕ್ಕೆ ಸರಿ ಹೋಯಿತು, ಬೇಗ ಎಲ್ಲ ಮುಗೀತು. ಇಲ್ಲಾಂದರೆ ನಮಗೆ ಲೇಟ್ ಆಗ್ತಿತ್ತು ಅಂತಲೇ ಹೇಳ್ಬೋದು. ಇನ್ನು ಆಮೇಲೆ ಇಲ್ಲಿ ರಕ್ಕಸಮ್ಮನ ದೇವಸ್ಥಾನಕ್ಕೆ ಬಂದೆ, ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಬಟ್ ಕಾಯಿ ಒಂದು ಪ್ರಾಬ್ಲಮ್ ಆಯಿತು. ಇಲ್ಲಿ ನಾನು ಕಾಯಿನ ಜಾಸ್ತಿನೇ ತೊಗೊಂಡಿದ್ದೆ. ಬಟ್ ಏನಾಯಿತು ಅಂತ ಹೇಳಿದ್ರೆ, ಕಾಯಿ ಬಿಸಿಲಿಗೆ ಅದು ಸೀಳು ಬಿಟ್ಬಿಟ್ಟಿತ್ತು. ಸೊ 2 ತೆಂಗಿನಕಾಯಿ ಸೀಳು ಬಿಟ್ಬಿಟ್ಟಿತ್ತು. ತುಂಬಾ ಬೇಜಾರಾಯಿತು ನನಗೆ. ಅದು ಸೀಳು ಬಿಟ್ಟಿದ್ದನ್ನ ಹಿಡ್ಗಾಯಿ ಹಾಕ್ಬಿಡಿ, ಪೂಜೆಗೆ ಕೊಡಬೇಡಿ ಅಂತ ನಮ್ಮಮ್ಮ ಅಂದರು. ಸೊ ಆಯಿತು ಅಂತ ಹೇಳ್ಬಿಟ್ಟು ಅದೊಂದು ಬೇಜಾರಾಯಿತು. ಬಿಡು ಹಿಡ್ಗಾಯಿ ಹಾಕೋಣ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳಿ ಪೂಜೆಗೆ ಕಾಯಿ ಒಂದು ಕೊಡೋದಕ್ಕಾಗಲಿಲ್ಲ. ಕೊಬ್ಬರಿನೂ ಇಲ್ಲ, ಕಾಯಿನೂ ಇಲ್ಲ. ತುಂಬಾ ಬೇಜಾರಾಯಿತು. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಬಿಡು ಅಡ್ಜಸ್ಟ್ ಮಾಡ್ಕೋತಾರೆ ದೇವರು ಅಂತ ಹೇಳ್ಬಿಟ್ಟು ಆಮೇಲೆಲ್ಲ ಇಲ್ಲೂ ಕೂಡ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ದೇವರಿಗೆ ತೊಗೊಂಬಂದು ದೇವಿಗೆ ಕೊಟ್ಟಿದ್ದಾಯಿತು. ಆಮೇಲೆ ಕೊಟ್ಟು ಇಲ್ಲೂ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ನೆಕ್ಸ್ಟು ಲಾಸ್ಟ್ ಮೂಮೆಂಟಲ್ಲಿ ಇವರೇ ರಕ್ಕಸಮ್ಮ ಅಂತ ಹೇಳ್ಬಿಟ್ಟು ನಾನು ಕೈಲ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ನಿಧಾನ ಕರ್ಪೂರ ಇದು ಮಾಡಬೇಡ. ಹೆಂಗೆ ಹೊಡೆದಾನ ಕಾಡೆ ಆನ್ ಮಾಡು, ಆಫ್ ಆಯ್ತು, ಆನ್ ಮಾಡಿರಿ ಅಂತ. ನೀನೇನ ಬೇರೆ ದೇಶದಿಂದ ಬಂದಿರೋ ನಂಗೆ ಆಡ್ತಾನೆ.
ನಮ್ಮ ಇಂಡಿಯಾದವನಲ್ಲ. ಬಂದಿರೋ ನಿಮಿಷ ಎಂಡು ಮಾಡೋ ಕೆಳಗೆ ಬರಲಿ ತಿಂಡು. ಈ ಕಡೆ ಬಾ ನೀನು. ಹಾಂ, ಇನ್ನು ಇಲ್ಲೂ ಕೂಡ ಎಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲೇ ಒಂದು ತಟ್ಟೆ ಇಟ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಲಾಸ್ಟು ದೇವ್ರು ಬಂದು ನಮ್ಮ ಬಜರಂಗಿ ಇದೆ. ಲಾಸ್ಟು ದೇವಸ್ಥಾನ ಚಿಕ್ಕದಾಗಿದೆ ಆ ದೇವಸ್ಥಾನ. ಸೊ ಆ ದೇವಸ್ಥಾನಕ್ಕೆ ಪೂಜೆ ಮಾಡಿ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಬ್ಯಾಂಗ್ಳೂರಿಗೆ ಹೊರಟುಬಿಡ್ತೀವಿ. ವರ್ಷವೂ ಇಷ್ಟೇ, ಹಿಂಗೆಲ್ಲ ಸುತ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಈ ದೇವಸ್ಥಾನಕ್ಕೆ ಬಂದು ಹಂಗೆ ಡೈರೆಕ್ಟಾಗೆ ರೋಡ್ ಇದೆ ಆಪೋಸಿಟಲ್ಲೇ, ಅದೇ ಆಪೋಸಿಟ್ ರೋಡಲ್ಲೇ ನಾವು ಬೆಂಗ್ಳೂರಿಗೆ ಹೊರಡ್ತೀವಿ. ಈ ಥರ ಲಾಸ್ಟಲ್ಲಿ ನಾವು ಇದನ್ನು ಮುಗಿಸ್ಕೊಂಡೇ ಬರೋದು ವರ್ಷ. ಸೊ ಅಲ್ಲೇ ಎಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿಗೂ ಕೂಡ ತೆಂಗಿನಕಾಯಿ ತೊಗೊಂಬಂದಿದ್ದೆ. ಆ ತೆಂಗಿನಕಾಯಿ ಒಡೆದೋಗಿತ್ತು, ರಕ್ಕಸಮ್ಮನ ದೇವಸ್ಥಾನದ್ದು ಸೀಳು ಬಿಟ್ಬಿಟ್ಟಿತ್ತು. 2 ತೆಂಗಿನಕಾಯಿನೂ ಕೂಡ ಈಡ್ಗಾಯಿ ಹೊಡೆದು ಮುಗಿಸ್ಕೊಂಡ್ವಿ. ಪೂಜೆಗೆ ಇಡೋದು ಬೇಡ ಅಂತ ಹೇಳ್ಬಿಟ್ಟು. ಇನ್ನು ಈ ದೇವಸ್ಥಾನದಲ್ಲಿ ನಾನೇ ಪೂಜಾರಿ ಆಗಿದ್ದೆ ಅಂತ ಹೇಳ್ಬೋದು. ಪೂಜೆ ಮಾಡೋ ಕರೀತಾ ಇದೆಯಲ್ಲ ಭಯ. ಇದನ್ನು ತೆಗಿಯತ್ತಾನೆ ತೆಗಿಯಕ್ಕಾಗ ಮೇಲ್ಗಡೆ ಇದಾಗ್ತೈತೆ. ಅದೆಲ್ಲಿತ್ತು ಗೊತ್ತಾ ನೋಡಿದ ಅಷ್ಟು ಏನು ವಿಗ್ರಹ? ನಮ್ಮೂರಲ್ಲಿ ಹಾಂ, ಇಲ್ಲಿ ಆ ವಿಗ್ರಹ ಎಲ್ಲಿತ್ತು ಗೊತ್ತಾ? ಇಲ್ಲಿತ್ತು, ಇಷ್ಟೇ ಕಾಣ್ತಾ ಇದ್ದಿತ್ತು. ಹಾಂ, ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗೋದು. ಇವಾಗ ಅದಕ್ಕೆ ಪ್ರತಿಷ್ಠಾಪನೆ ಮಾಡೋದು. ಇದು ಹೆಸರು ಬಿಸಿಲು ಆಂಜನೇಯನ ಏನೋ ಅಂತಾರೆ. ಓಪನ್ ಇತ್ತಲ್ಲಪ್ಪ, ಇದಕ್ಕೇನು ಇರಲಿಲ್ಲ, ಗುಡಿ ಗೋಪುರ ಏನು ಇರಲಿಲ್ಲ. ಸುರು ನೋಡಿ ಬೈಲಿ. ನಾನು ಹೊಡೆದಿದ್ದೆ ಅರ್ಧಂಬರ್ಧ ಮುರಿದೋಯ್ತು. ನೀನು ನೋಡ್ರೆ ಮುರಿದೋಯ್ಕಿಲ್ಲ ಕಾಯಿ. ಬಂದ ನೋಡು ಕೈ ಕಿತ್ಬಿಡೋದು, ಕೆಳಗೆ ಮಾಡ್ಬಿಡ್ರಿ, ಇಲ್ಲಾಂದ್ರೆ ಕೆಳಗೆ ಹೋಗ್ಬಿಡ್ರಿ ಇರ್ತಾರೆ. ಬೀಸಾಕ್ಬಾರ್ದ. ಈ ನಡಿ, ಅವಳು ಆಚೆ ಬರಲಿ, ಅವಳಿಗೆ ಪೂಜೆ ಮಾಡ್ತೀಯ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಮೇಕೆ ಎಸಿಬೇಕಂತ ಎಸಿ. ನಾಳೆ ಆಚೆ ಹೆಂಗೆ ಹಿಡಿತದ ನೋಡು ಅಂತ ಅಲ್ಲೊಂದು ಬಡಿಗಿದ್ರಲ್ಲ ಅದು ಕೆಳಗೆ ಬಿದ್ದುಬಿಡ್ತದೆ. ನಾವೇ ಹಿಂಗೆ ಕ್ಯಾಚ್ ಹಿಡಿಯಲ್ಲ ಕಣೆ, ಗ್ರೌಂಡಲ್ಲಿ ಬಾಲ್ನ ಬಾಳೆಹಣ್ಣು ಹಿಡ್ಕೊಂತ. ಅದಕ್ಕೆ ಅವನಿಗೆ ಬೋರಿಗೆ ಎರಡು ಕೈಲೇ ಸಿಗ್ತಾನೆ. ಈಸ್ ನೋಡಿ, ಹೆಂಗೆ ಈಸ್ಕೊಂಡ್ರು ನೋಡು, ಚೆನ್ನಾಗಿ ಸುಮ್ಮನೆ ಮೋರಿಗೆ ಬಿಟ್ಟು ಬೀಳಿಸ್ತಾ ಅದು ಇದ್ರೊಳಗೆ ಒಯ್ದು ಬಿಡಿಯುತ್ತೆ ಕೊಚ್ಚೆ. ಹೆಂಗೆ ಕ್ಯಾಚ್ ಹಿಡ್ದ ಅವನು ಒಂದು ಕೈಯಲ್ಲೇ. IPL ಫೀಲ್ಡಿಂಗ್ ಕಳಿಸ್ಬೇಕು. ಇನ್ನು ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಬಜರಂಗಿ ದರ್ಶನ ಮುಗಿಸ್ಕೊಂಡು ಪೂಜೆನೂ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಬಸ್ ಸಿಗುತ್ತೆ ಮೈಸೂರಿಗೆ. ಸೊ ಅಲ್ಲಿಂದ ಡೈರೆಕ್ಟಾಗಿ ಬಸ್ಸಲ್ಲಿ ನಾವು ಮೈಸೂರಿಗೆ ಹೊರಟು ಬಂದಿದ್ದಾಯಿತು.
ಪೂಜೆ ಎಲ್ಲ ಚೆನ್ನಾಗೇ ಆಯಿತು ಅಂತಲೇ ಹೇಳ್ಬೋದು. ಇನ್ನು 4:15ಗೆ ದೇವಸ್ಥಾನ ಓಪನ್ ಆಗಿ ಎಲ್ಲ ದೇವಸ್ಥಾನ ಒಂದು ರೌಂಡ್ ಸುತ್ತಕೊಂಡು ಎಲ್ಲ ದೇವಸ್ಥಾನದಲ್ಲೂ ಪೂಜೆಗಳನ್ನ ಮುಗಿಸ್ಕೊಂಡು ನಾವು ರಿಟರ್ನ್ ಆಗೋಷ್ಟೊತ್ತಿಗೆ ಸಂಜೆ 6 ಗಂಟೆ 6:30 ಆಗೇ ಹೋಯಿತು. ಇನ್ನು ನಮಗೆ ಟ್ರೈನ್ ಇದ್ದಿದ್ದು ಏನು 1/2 ಅವರ್ಗೆ ಒಂದೊಂದು ಟ್ರೈನ್ ಸಿಗ್ತಾನೆ ಇರುತ್ತೆ, ಯಾವುದಾದ್ರೂ ಕ್ಯಾಚ್ ಮಾಡ್ಬೋದು ಅನ್ನೋದೊಂದು ಧೈರ್ಯ ಇರುತ್ತೆ. ಸೊ ಮೈಸೂರಿಂದ ಡೈರೆಕ್ಟಾಗಿ ಬ್ಯಾಂಗ್ಳೂರಿಗೆ, ಆ ಕಾರಣದಿಂದಾಗಿ ಆರಾಮಾಗೆ ಹೊರಡೋಣ, ಏನು ಅವಸರ ಮಾಡ್ಕೊಳ್ಳೋದು ಬೇಡ. ಇನ್ನು ಬಸ್ಸಲ್ಲಂತೂ ಆಗೋಲ್ಲ, ಫುಲ್ ಆಲ್ರೆಡಿ ನಾವು ಟಯರ್ಡ್ ಆಗಿಬಿಟ್ಟಿದ್ವಿ. ನನ್ನ ತಲೆಯಲ್ಲಂತೂ ಪೂರ್ತಿ ಹೂವು ಅಂದರೆ ಹೂವು. ಅರ್ಶಿನ ಕುಂಕುಮಕ್ಕೆ ಕೊಟ್ಟಿದ್ದು ದೇವಸ್ಥಾನ ಎಲ್ಲ ಹೆಣ್ದೇವ್ರಾಗಿರೋದ್ರಿಂದ ಎಲ್ಲ ದೇವಸ್ಥಾನಗಳಲ್ಲೂ ಹೂವು ಕೊಟ್ಟರು. ಅದು ನಮ್ಮ ಎಸೆಯೋದಕ್ಕೂ ಮನ್ಸು ಬರೋಲ್ಲ, ಇಟ್ಕೊಳ್ಳೋದಕ್ಕೂ ಮನ್ಸು ಬರೋಲ್ಲ. ತಲೆ ತುಂಬ ಹೂವು, ಕೈ ತುಂಬ ಬಳೆ, ಮಡ್ಲಕ್ಕಿ ಕೊಟ್ಟಿದ್ದಕ್ಕೆ ಎಲ್ಲ ದೇವಸ್ಥಾನಗಳಲ್ಲೂ ಬಳೆ ವಾಪಸ್ ಕೊಟ್ಟೇ ಕೊಡ್ತಾರೆ. 2 ಬಳೆ ದೇವ್ರದ್ದು ವಾಪಸ್ ಕೊಟ್ಟೇ ಕೊಡ್ತಾರೆ. ಸೊ ಅದು ಹೂವು, ಮುಖಾಣೆ ತುಂಬ ಕುಂಕುಮಗಳು, ಫುಲ್ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ನಿಜವಾಗ್ಲೂ. ಸೊ ಅದು ಒಂದು ಎಲ್ಲ ಮುಗಿಸ್ಕೊಂಡು ಆಮೇಲೆ ವಾಪಸ್ ಅಲ್ಲಿಂದ ನಾವು ರೈಲ್ವೆ ಸ್ಟೇಷನ್ಗೆ ಮತ್ತು ಮೈಸೂರಲ್ಲಿ ಇಳಿದ್ವಿ. ಮೈಸೂರಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಆಟೋ ಮಾಡಿಕೊಂಡು ಆಟೋ ಬುಕ್ ಮಾಡಿದೆ ನಾನೇ. ಸೊ ಇಲ್ಲಿ ಹೆಂಗೆ ಬ್ಯಾಂಗ್ಳೂರಲ್ಲಿ ಯಾವ ಥರ ಇರುತ್ತೋ ಸೇಮ್ ಅಲ್ಲೂ ಅಷ್ಟೇ, ಊಬರು ಓಲಾ ಎಲ್ಲ ಸಿಗುತ್ತೆ. ಸೊ ಊಬರ್ನ ಬುಕ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ನಾವು ಇದ್ರ ಹತ್ರ ಬಂದಿದ್ದಾಯಿತು. ಎಲ್ಲಿಗೆ ಅಂತ ಹೇಳಿದ್ರೆ ರೈಲ್ವೆ ಸ್ಟೇಷನ್ಗೆ. ಸೊ ಇದು ಒಂದು ನಿಜವಾಗ್ಲೂ ಇದೊಂದು ಸ್ಕೆಚ್ಚು ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ. ನಿಜವಾಗ್ಲೂ ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ನಮ್ಮದು ಟ್ರಿಪ್ಪು ಮೈಸೂರು ಟ್ರಿಪ್ಪೇ ಆಗಿರುತ್ತೆ. ಯೋಚನೆ ಮಾಡ್ತಾಯಿದ್ದೀವಿ, ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅದು ಒಂದು ಅದರದ್ದು ಡೀಟೇಲು ನಾನು ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ಸಪ್ರೇಟಾಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಶೇರ್ ಮಾಡ್ಕೊತೀನಿ ಕೂಡ. ಇನ್ನು ಈ ಟ್ರೈನ್ ಬಂದು 8:15 ಟ್ರೈನು ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಟೈಮಿಂಗ್ಸ್ ಮರ್ತ್ಬಿಟ್ಟಿದ್ದೀನಿ. ಏನು ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ, ಮೈಸೂರಿಂದ ಬೇಜಾನ್ ಟ್ರೈನು, 1/2 ಅವರ್ಗೆ ಒಂದೊಂದು ಟ್ರೈನ್ ಇದೆ, ತಲೆ ಕೆಡಿಸ್ಕೊಳ್ಳೋ ಹಾಗೇನಿಲ್ಲ. ಸೊ ಇನ್ನು ಈ ಟ್ರೈನ್ನ ಕ್ಯಾಚ್ ಮಾಡಿಕೊಂಡು ನಾವು ರೈಲ್ವೆ ಸ್ಟೇಷನ್ ರೈಲ್ ಒಳಗಡೆ ಕೂತ್ಕೊಂಡ್ವಿ. ಈ ಟ್ರೈನು ಅಷ್ಟೇ ಫುಲ್ ಅಂದರೆ ಫುಲ್ ಖಾಲಿ ಇತ್ತು ಅಂತಲೇ ಹೇಳ್ಬೋದು. ಏನೋ ಚೆನ್ನಾಗಿದೆ ಅಂದರೆ ಅದೊಂದು ಕಂಟೆಂಟ್ ಹೇಳೋಕ್ಕೆ ದಯವಿಟ್ಟು ಹಾಂ ಏನಕ್ಕೆ ಎಲ್ಲ ಮುಂದೆ ತೋರಿಸಿ. ಏನಾಯ್ತು ಅದರಲ್ಲಿ? ಟೊಮೊಟೊ ಅದು ಕಾಲು ಟೊಮೊಟೊ ಅಂತ ನಂಗೆ ಗೊತ್ತಾಯ್ತಲ್ಲ. ತಿನ್ಲ ಚೆನ್ನಾಗಿ ಮೂಸ್ಬಾರ್ದು. ಏನಿದ ತಿಂತಾ ಇರೋದೇ ಚೆನ್ನಾಗಿಲ್ವಾ? ಏನಿಲ್ಲ, ಫುಲ್ಲು ಮಸಾಲೆ ಹಾಕ್ಬಿಟ್ಟು ಒಂದೆರಡು ಟೊಮೊಟೊ ಹಾಕಿ ಕೊಟ್ಬಿಟ್ಟು ಇನ್ನೊಂದು ಬೇಡಪ್ಪ ನನಗೆ, ನಾನು ತಿನ್ನಕ್ಕಿಲ್ಲ. ಟೇಸ್ಟ್ ಇಲ್ಲ ಅಷ್ಟೇ. ಬೇಡ ನಂಗೆ ಬೇಡ. ನಾನು ಟ್ರೈನಲ್ಲಿ ಕಾಫಿ ಟೀನೇ ಕುಡಿಯಲ್ಲ. ಡವ್ ಮಾಡ್ಬಿಡ. ಕೇಳ ಅವನ್ನ. ಚೆನ್ನಾಗೈತಲ್ಲ ಮನೆ. ಹಾಂ, ಅವರು ಓಕೆ ಅಂದರೆ ಓಕೆ. ಅವನೊಬ್ಬ ಒಪ್ಕೊಂಡ್ರೆ ಎಲ್ಲ ಒಪ್ಕೊಂಡ್ರೆ. ಸೇಮ್ ಇದೆ, ಇದು ಹೋಟ್ಲಲ್ಲಿ ಮಾಡ್ತಾರಲ್ಲ ಅವತ್ತು ತಿನ್ನು ಫಸ್ಟು. ಇದು ಚೆನ್ನಾಗಿದೆ ನೋಡು, ಅದನ್ನ ಹಾಕಿದ್ರೆ ಚೆನ್ನಾಗೇ ಇರುತ್ತೆ. ಇನ್ನು ಎಲ್ಲರೂ ಬೆಳಿಗ್ಗೆ ಪಲಾವ್ ತಿಂದಿದ್ದು, ಇನ್ನು ಊಟ ಏನು ಮಾಡೇ ಇರಲಿಲ್ಲ. ಸೊ ಆ ಕಾರಣದಿಂದಾಗಿ ನಾನು ಸ್ವಲ್ಪ ಇಷ್ಟು ಸ್ನ್ಯಾಕ್ಸ್ಗಳನ್ನೆಲ್ಲ ತೊಗೊಂಡೋಗಿದ್ದೆ. ಮಕ್ಕಳು ನಾವು ಎಲ್ಲ ಅದ್ರಲ್ಲಿ ತಿಂದರೆ ನಾವೆಂಗೂ ಹೊಟ್ಟೆ ತುಂಬಿಕೊಳ್ಳುತ್ತೆ, ಬಟ್ ಮಕ್ಳಿಗೆ ಅದೆಲ್ಲ ಇಡ್ಸಲ್ಲ. ಅವ್ರಿಗೆ ಹೊಟ್ಟೆ ತುಂಬ ಊಟ ಮಾಡಿದ್ರೇ ಆ ಮಕ್ಳಿಗೆ ಸಮಾಧಾನ ಅಂತ ಹೇಳ್ಬೋದು. ಸೊ ಆ ಕಾರಣದಿಂದಾಗಿ ಸ್ಟೇಷನಲ್ಲೇ ಒಂದು ಪ್ಯಾಕೆಟು ಊಟ ತೊಗೊಂಡ್ರು, ಪಲಾವ್ ಏನೋ ಅಂತ ಹೇಳ್ಬಿಟ್ಟು, ಟೊಮೊಟೊ ಬತ್ತ ಪಲಾವ ಗೊತ್ತಿಲ್ಲ, ಬಟ್ ತೊಗೊಂಡ್ರು. ನೋಡೋಣ ಅಂತ ಹೇಳ್ಬಿಟ್ಟು ಒಂದು ತೊಗೊಳ್ಳೋಣ, ಟೇಸ್ಟ್ ನೋಡೋಣ, ಚೆನ್ನಾಗಿದ್ರೆ ಬೇಕಾದ್ರೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಒಂದೇ ಒಂದು ತೊಗೊಂಡು ಮಕ್ಳಿಗೆ ತಿನ್ನಿಸ್ತಾ. ಪರವಾಗಿಲ್ಲ, ಬಟ್ ಒಳಗಡೆ ಅಂತೂ ಏನೂ ಇಲ್ಲ, ಪ್ಲೈನ್ ರೈಸ್ ಥರ ಇದೆ, ತಿನ್ಬೋದು ಅಂತ ಅಂದ್ಬಿಟ್ಟು ಒಂದು ಪ್ಯಾಕೆಟ್ ತೊಗೊಂಡು ಮಕ್ಳಿಗೆ ತಿನ್ನಿಸ್ತಾ. ಅವನೊಂದು ಸ್ವಲ್ಪ ತಿಂದ. ಮಕ್ಳಿಗೆ ಅದೊಂದು ಪ್ಯಾಕೆಟಲ್ಲಿ 3 ಜನನೂ ತಿಂದಿದ್ದಾರೆ. ನಮ್ಮಮ್ಮ ಅಂತೂ ತಿನ್ನೋದೇ ಇಲ್ಲ. ಅವ್ರಿಗೆ ಹೊರಗಡೆದು ಅಂದರೆ ನಮ್ಮಮ್ಮಂಗೆ ಆಗೋದೇ ಇಲ್ಲ ಆಲ್ಮೋಸ್ಟು. ಈ ನಮ್ಮ ಯಜಮಾನ್ರಂತರೂ ಮುಟ್ಟೋಕ್ಕೆ ಹೋಗಲ್ಲ. ಅವ್ರಿಗೇನಿದ್ರು ಹೋಟೆಲಲ್ಲಿ ತಿಂದು ಬೇಜಾರಾಗಿ ಮನೆ ಊಟ ಅಂದರೆ ನಿಜವಾಗ್ಲೂ ಅಮೃತ ಅಂತಾರೆ ಅವರು. ಸೊ ಅವರು ಮುಟ್ಟಲ್ಲ, ನಾನಂತೂ ಮುಟ್ಟೋದೇ ಇಲ್ಲ. ಸೊ ತಿನ್ನೋರು 3 ಜನನೇ ಒಂದು ಪ್ಯಾಕೆಟ್ನ 3 ಜನನೂ ಅಡ್ಜಸ್ಟ್ ಮಾಡ್ಕೊಂಡು ತಿಂದಿದ್ದಾರೆ. ಸೊ ಇನ್ನು ನಾವು
ಎಲ್ಲ ಮುಗಿಸ್ಕೊಂಡು ಟ್ರೈನಿಂದ ವಾಪಸ್ಸು ರಿಟರ್ನ್ ಸುಮಾರು ಒಂದು 11 ಗಂಟೆ 11:30 ಹತ್ತತ್ರ 11 ಗಂಟೆ 11:30 ಅಷ್ಟೊತ್ತಿಗೆ ನಾವು ನಾಯಂಡಹಳ್ಳಿ ಹತ್ರ ಬಂದ್ವಿ. ಸೊ ನಾವು ಬ್ಯಾಂಗ್ಳೂರಿಗೆ ಟಿಕೆಟ್ ತೊಗೊಂಡು ಇದ್ದು ನಾಯಂಡಹಳ್ಳಿಲೇ ಇಳ್ಕೊಂಡ್ವಿ. ಏನಕ್ಕೆ ಇಳ್ಕೊಂಡ್ವಿ ಅಂತೇಳಿದ್ರೆ ಅದು ರೀಸನ್ ಹೇಳ್ತೀನಿ. ಸೊ ನಮಗೆ ಬ್ಯಾಂಗ್ಳೂರಿಗೆ ನಮಗೆ ಇದಕ್ಕೆ ಬರೋಷ್ಟೊತ್ತಿಗೆ ರೈಲ್ವೆ ಸ್ಟೇಷನ್ಗೆ ಬರೋಷ್ಟೊತ್ತಿಗೆ ನಮಗೆ 1 ಗಂಟೆ ಆಗುತ್ತೆ ಅಂತ ತೋರಿಸ್ತಾ ಇತ್ತು. ಏನಕ್ಕೆ ಅಂತ ಹೇಳಿದ್ರೆ ಕ್ರಾಸಿಂಗ್ ಆಗ್ತಾನೆ 2 ಅವರ್ಸ್ ಕ್ರಾಸಿಂಗ್ 1.5 ಅವರ್ಸ್ ಕ್ರಾಸಿಂಗ್ ಆಗ್ತಾರೆ ಅಂತ ಗೊತ್ತಿತ್ತು. ಆ ಕಾರಣದಿಂದ ಅದನ್ನೆಲ್ಲ ತಿಳ್ಕೊಂಡು ನಾವೇನು ಮಾಡಿದ್ವಿ 12 ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೋಗ್ತೀವಿ. ಇಲ್ಲ ಅಂದರೆ ನಾವು 1 ಗಂಟೆಗೆ ನಾವು ಕೆಂಪೇಗೌಡ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಮತ್ತು ನಾವು ಊಬರ್ ಏನಾದರೂ ಬುಕ್ ಮಾಡಿ ನಾವು ಮನೆಗೆ ಬರೋಷ್ಟೊತ್ತಿಗೆ 1:30-2 ಗಂಟೆ ಹಾಗೇ ಹೋಗುತ್ತೆ. ಸೊ ಟೆನ್ಷನ್ನೇ ಬೇಡ, ಆರಾಮಾಗಿ ನಾಯಂಡಹಳ್ಳಿಲಿ ಇಳ್ಕೊಂಬಿಟ್ಟು ಇಲ್ಲಿಂದನೇ ಡೈರೆಕ್ಟಾಗಿ ಊಬರ್ ಏನಾದರೂ ಬುಕ್ ಮಾಡ್ಕೊಳ್ಳೋಣ ಕಾರ್ ಏನಾದರೂ ಅಂತ ಅಂದ್ಕೊಂಡು ನಾವು ನಾಯಂಡಹಳ್ಳಿಲೇ ಇಳ್ಕೊಂಡು ಅಲ್ಲಿಂದ ಒಂದು 10 ಮಿನಿಟ್ಸು ಬುಕ್ ಮಾಡಿಬಿಟ್ಟು ಹೊರಗಡೆ ಬರೋಷ್ಟಕ್ಕೆ ಒಂದು 5 ನಿಮಿಷ 10 ನಿಮಿಷ ಕಾದ್ವಿ ಅಷ್ಟೇ. ಸೊ ಒಂದು ಕಾರ್ ಬುಕ್ ಆಯಿತು. ಅವರೆಲ್ಲೋ ಅವ್ರದ್ದೊಂದು ಡ್ರಾಪ್ ಇತ್ತು, ಡ್ರಾಪ್ ಮಾಡಿ ಬರೋಷ್ಟೊತ್ತಿಗೆ ಅವರು ಒಂದು 10 ನಿಮಿಷ ಟೈಮ್ ತೊಗೊಂಡ್ರು ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿಂದ ನಾವು ಕಾರ್ ಬುಕ್ ಮಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ ಅಂತಲೇ ಹೇಳ್ಬೋದು. ನಾವು ಸುಮಾರು ಒಂದು 12 ಗಂಟೆ ಅಷ್ಟೊತ್ತಿಗೆಲ್ಲ ಕರೆಕ್ಟಾಗಿ ಮನೆಗೆ ರೀಚ್ ಆಗಿಬಿಟ್ವಿ. ಇಲ್ಲ ಅಂದರೆ ನಾವು ಕ್ರಾಸಿಂಗು ಅದು ಇದು ಅಂತ ಸಿಗಾಕೊಂಡಿದ್ದಿದ್ರೆ ನಿಜವಾಗ್ಲೂ 1:30-2 ಗಂಟೆ ಆಗೋಗ್ಬಿಡ್ತಿತ್ತು. ಒಂಥರ 2 ದಿನವೂ ನಮಗೆ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿರೋದ್ರಿಂದ 2 ದಿನ ಅಂತ ನಾನೇ ಕನ್ಫ್ಯೂಸ್ ಮಾಡಿಕೊಂಡೆ. ಸೊ 2 ವೀಡಿಯೋನೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು 2 ವೀಡಿಯೋ ಕೂಡ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.